ಡೆವಿಲ್ ಅಟ್ಟಹಾಸಕ್ಕೆ ಮತ್ತೊಂದು ಸಾಕ್ಷ್ಯ. ಶೆಡ್ ಸೀಕ್ರೆಟ್ ಬಯಲಾಗಿದ್ದೇ ರೋಚಕ. ಡಿ ಗ್ಯಾಂಗ್ ಕ್ರೌರ್ಯದ ಸ್ಫೋಟಕ ಎಕ್ಸ್ಕ್ಲೂಸಿವ್. ಇದು ಕ್ರೂರಿ ಡೆವಿಲ್. ಡೆವಿಲ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಯಾವ ರೀತಿಯ ಕೊಲೆಯನ್ನ ಮಾಡಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗಿದ್ದೀವಿ. ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಆಗಿರುತ್ತೆ ಅನ್ನುವಂಥದ್ದು ಅಷ್ಟೇ ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ಈ ಸಂದರ್ಭದಲ್ಲಿ ಮಣ್ಣಿನ ಸಾಕ್ಷ್ಯ ಕೂಡ ಇಂಪಾರ್ಟೆಂಟ್ ಆಗ್ತಾ ಇದೆ. ಮೊದಲ ಬಾರಿಗೆ ಈ ರೀತಿಯಾದಂಥ ಒಂದು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಮಣ್ಣಿನ ಸಾಕ್ಷ್ಯವನ್ನ ಕೂಡ ಕಲೆ ಹಾಕಲಾಗಿರುವಂಥದ್ದು. ಹಾಗಾದ್ರೆ ಈ ಮಣ್ಣಿನ ಸಾಕ್ಷ್ಯ ಯಾವ ರೀತಿಯಾಗಿ ಪ್ರಮುಖವಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅದು ಯಾವ ರೀತಿಯಾಗಿ ಮೇಜರ್ ಆದಂತ ಎವಿಡೆನ್ಸ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಹೋಗೋಣ. ಶೆಡ್ ಒಳಗಿನ ಕ್ರೌರ್ಯದ ಬಗ್ಗೆ, ಅಂದ್ರೆ ರೇಣುಕಾಸ್ವಾಮಿಯನ್ನ ಯಾವ್ಯಾವ ರೀತಿಯಾಗಿ ಮಾರಣಾಂತಿಕವಾಗಿ ಕೊಲೆ ಮಾಡಲಾಗಿತ್ತು, ಅಲ್ಲಿ ಒಂದ್ ಸ್ವಲ್ಪನೂ ಮಾನವೀಯತೆ ಮನುಷ್ಯತ್ವ ಅನ್ನುವಂತ ಇಲ್ಲದೆ ಯಾವ ರೀತಿಯಾಗಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು ಅಂತ ನೋಡಿದ್ವಿ. ಈಗ ಮಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾಗ್ತಾ ಇದೆ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಕ್ಸ್ಕ್ಲೂಸಿವ್ ಆದಂತ ಡೀಟೇಲ್ಸ್ ಅನ್ನ. ಡೆವಿಲ್ ಗ್ಯಾಂಗ್ ಅಟ್ಟಹಾಸಕ್ಕೆ ಮಣ್ಣಿನ ಸಾಕ್ಷ್ಯ ಯಾವ ರೀತಿಯಾಗಿ ಪ್ರಮುಖವಾದಂತ ಎವಿಡೆನ್ಸ್ ಆಗುತ್ತೆ ಅಂತ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಣ್ಣು ಪ್ರಮುಖ ಸಾಕ್ಷ್ಯವನ್ನು ವಹಿಸ್ತಾ ಇದೆ. ಮೊದಲ ಬಾರಿಗೆ ಹೊಸ ಪ್ರಯತ್ನದ ಸಾಕ್ಷ್ಯ ಸಂಗ್ರಹ ನಡೀತಾ ಇರುವಂತದ್ದು. ಇಲ್ಲಿ ನೋಡ್ತಾ ಇರಬಹುದು, ರೇಣುಕಾಸ್ವಾಮಿ ಕೊಲೆ ಆಯ್ತಲ್ವಾ, FSL ವರದಿ ಸಂಗ್ರಹಿಸುತ್ತೆ, ಬ್ಲಡ್ ಸ್ಯಾಂಪಲ್ ಇರಬಹುದು, DNA ರಿಪೋರ್ಟ್ ಆಗುತ್ತೆ. ಇದೀಗ FSL ಕೂಡ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಮೊಟ್ಟ ಮೊದಲ ಬಾರಿಗೆ ನಾವು ಕೂಡ ಕೇಳ್ತಾ ಇದ್ದೀವಿ, ಮಣ್ಣಿನ ಸಾಕ್ಷ್ಯ ಮೊದಲ ಬಾರಿಗೆ ಹೊಸ ಪ್ರಯತ್ನ ಮಾಡಲಾಗ್ತಾ ಇದೆ. ಸಾಕ್ಷ್ಯ ಸಂಗ್ರಹ ಕೂಡ ಆಗಿರುವಂತದ್ದು. ಘಟನೆ ನಡೆದ ಪಟ್ಟಣಗೆರೆ ಶೆಡ್ನ ಮಣ್ಣು ಪರೀಕ್ಷೆ ಕೂಡ ಆಗಿರುವಂತದ್ದು. ರೇಣುಕಾಸ್ವಾಮಿಯನ್ನ ಬಹಳ ಚಿತ್ರಹಿಂಸೆ ಕೊಟ್ಟು ಇದೇ ಒಂದು ಪಟ್ಟಣಗೆರೆ ಶೆಡ್ ನಲ್ಲಿ ಕೊಲೆ ಮಾಡಲಾಯ್ತಲ್ವಾ, ಅಲ್ಲಿನ ರಕ್ತ ಪರೀಕ್ಷೆ ಇರಬಹುದು, ಅಲ್ಲಲ್ಲಿ ಶೆಡ್ ಗಳಲ್ಲಿ ಲಾರಿ ಮುಂದಿರುವಂತಹ ರಕ್ತದ ಪರೀಕ್ಷೆ ಮಾಡಿದ್ರು, DNA ರಿಪೋರ್ಟ್. ಈಗ ಆಲ್ರೆಡಿ ನಾವು ನೋಡಿದ್ವಿ, ಇಲ್ಲಿ ಪ್ರಮುಖವಾಗಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಗ್ಯಾಂಗ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಕೆಲವರ ಬಟ್ಟೆಗಳ ಮೇಲೆ ಬ್ಲಡ್ ಸ್ಯಾಂಪಲ್, ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ ಇದ್ದಿದ್ದು ಕೂಡ ಗೊತ್ತಾಗಿತ್ತು. ಅದಾದ್ಮೇಲೆ ಆತನನ್ನ ಯಾವ ರೀತಿಯಾಗಿ ಆ ಒಂದು ಲಾರಿಗೆ ಗುದ್ದಿ ಅಂದ್ರೆ ತೀವ್ರವಾಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿತ್ತು, ಚಿತ್ರಹಿಂಸೆ ಕೊಡಲಾಗಿತ್ತು. ಇದೆಲ್ಲವನ್ನು ಕೂಡ ನೋಡಿದ್ವಿ. ಇದರ ಜೊತೆಗೆ ಈಗ ಮಣ್ಣಿನ ಸಾಕ್ಷ್ಯವನ್ನ ಸಂಗ್ರಹಿಸಲಾಗಿದೆ. ಮೊದಲ ಬಾರಿಗೆ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಮಣ್ಣಿನ ಸಾಕ್ಷ್ಯವನ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತಿರುವನ್ನ ಕೊಡಬಹುದು ಅನ್ನುವಂಥದ್ದು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಪಟ್ಟಣಗೆರೆ ಶೆಡ್ಗೆ ಹೋಗಿರುವಂತ CCTV ವಿಜುವಲ್ಸ್ ಗಳನ್ನ ಕೂಡ ನೋಡಿದೀವಿ. ಅದ್ರ ಜೊತೆಗೆ ನೆಟ್ವರ್ಕ್ ಡಂಪ್ ಆದಂತ ಸಂದರ್ಭದಲ್ಲಿ, ಟವರ್ ಡಂಪ್ ಆಗದಂತ ಸಂದರ್ಭದಲ್ಲಿ ಅವರಲ್ಲಿ ಇದ್ದಿದ್ದಂಥದ್ದು ಕೂಡ ಸಾಕ್ಷ್ಯ ಇರುವಂಥದ್ದು, ವಿಡಿಯೋ ಸಾಕ್ಷ್ಯಗಳು ಕೂಡ ಇರುವಂಥದ್ದು. ಈ ಸಂದರ್ಭದಲ್ಲಿ ಮಣ್ಣಿನ ಸಾಕ್ಷ್ಯ ಯಾವ ರೀತಿಯ ಇಂಪಾರ್ಟೆಂಟ್ ಆಗುತ್ತೆ ಕಾದ್ ನೋಡೋಣ. ಅದ್ರ ಬಗ್ಗೆ ಇನ್ನಷ್ಟು ಇನ್ಡೆಪ್ತ್ ಆಗಿ, ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ನಾವು. ಈಗಾಗಲೇ ಆರೋಪಿಗಳು ಜೈಲಿನಲ್ಲಿದ್ದಾರೆ. ಈ ಆರೋಪಿಗಳು ಯಾವಾಗ ಇಷ್ಟು ಜನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಯ್ತು ನೋಡಿ, ಅವಾಗ ಪೊಲೀಸರು ಏನ್ ಮಾಡ್ತಾರೆ, ಅವರ ಬಟ್ಟೆ, ಬೆಲ್ಟು, ಶೂ, ಪ್ಯಾಂಟು ಎಲ್ಲವನ್ನ ಸೀಸ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಬೂಟ್ ನಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ. ಈ ಆರೋಪಿಗಳ ಬೂಟ್ ನಲ್ಲಿ ಶೆಡ್ಡಿನ ಮಣ್ಣು ಪತ್ತೆಯಾಗಿದೆ. 4 ಶೂ, ಪ್ರಮುಖವಾಗಿ 4 ಶೂವಿನಲ್ಲಿ ಒಂದು ಮಣ್ಣು ಪತ್ತೆಯಾಗಿರುವಂತದ್ದು. ಚಪ್ಪಲಿ ಕೂಡ ಇಲ್ಲಿ ಇನ್ವಾಲ್ವ್ ಆಗುತ್ತೆ. FSLಗೆ ಈ ಒಂದು 4 ಶೂ ಹಾಗೇನೆ ಚಪ್ಪಲಿ ಹೋಗಿರುತ್ತೆ. ಸದ್ಯಕ್ಕೆ ಆ ಶೂ ಹಾಗೂ ಶೆಡ್ ನಲ್ಲಿರುವಂತಹ ಮಣ್ಣು ಒಂದೇ ಅಂತ ಹೇಳಲಾಗ್ತಿದೆ. ಇದೆಲ್ಲವೂ ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ನೋಡಬೇಕು ಇದು ಯಾವ ರೀತಿ ಪ್ರಮುಖ ಸಾಕ್ಷ್ಯವಾಗಿ ಇಲ್ಲಿ ಪರಿಗಣನೆ ಮಾಡುತ್ತೆ ಕೋರ್ಟ್ ಅನ್ನುವಂಥದ್ದು. 2 ಮಣ್ಣು ಒಂದೇ ಅಂತ FSL ನಲ್ಲಿ ದೃಢವಾಗಿರುವಂಥದ್ದು. ಬಿಕಾಸ್ ಅಲ್ಲಿ ಆ ಘಟನೆ ನಡೆದ ತಕ್ಷಣನೇ ಅವರೆಲ್ಲರೂ ಕೂಡ ತಮ್ಮ ಬಟ್ಟೆಯನ್ನ ಚೇಂಜ್ ಮಾಡಿದ್ರು. ಇನ್ನ ದರ್ಶನ್ ಶಿವು ಬಟ್ಟೆ ಎಲ್ಲವೂ ಕೂಡ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಸಾಗಿಸಲಾಗಿತ್ತು. ನಂತರ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ವಿಜಯಲಕ್ಷ್ಮಿ ನಿವಾಸಕ್ಕೆ ಹೋಗಿ ಪೊಲೀಸರು ಅಲ್ಲಿಂದ ಅದನ್ನ ವಶಕ್ಕೆ ಪಡೆದಿದ್ದನ್ನ ಕೂಡ ನೋಡಿದ್ವಿ. ನಂತರ ದರ್ಶನ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ಬ್ಲಡ್ ಸ್ಯಾಂಪಲ್ ಕೂಡ ಇದೆ ಅನ್ನುವಂಥದ್ದು ಗೊತ್ತಾಗಿತ್ತು. ಯಾಕೆಂದ್ರೆ ಬರೀ ಒಂದು 2 ಒಡೆದು ಹೋಗಿದ್ದಲ್ಲ ದರ್ಶನ್, ಆ ಸಂದರ್ಭದಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಆಗುವಂತ ಸಂದರ್ಭದಲ್ಲಿ ಅಲ್ಲಿದ್ರು, ಅವರು ಕೂಡ ಹಲ್ಲೆಯನ್ನ ಮಾಡಿದ್ರು ಅನ್ನುವಂಥದ್ದನ್ನ ರುಜುವಾತ್ ಮಾಡಲಿಕ್ಕೆ ಅದು ಒಂದು ಪ್ರಮುಖವಾದಂತ ಸಾಕ್ಷಿ ಆಗ್ತಾ ಇತ್ತು. ಈಗ ಮಣ್ಣಿನ ವಿಚಾರ ಅಷ್ಟೇ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ನಾವು ಎಕ್ಸ್ಪರ್ಟ್ ಇಂದಾನೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ, ಯಾವ ರೀತಿಯಾಗಿ ಇದೊಂದು ಪ್ರಮುಖವಾದಂತ ಎವಿಡೆನ್ಸ್ ಆಗ್ಬೋದು ಅಂತ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ದಿನೇಶ್ ರಾವ್ ಅವರು ವಿಧಿ ವಿಜ್ಞಾನ ತಜ್ಞರು ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ಸರ್, ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದೀವಿ, ಸಾಕಷ್ಟು ಸಾಕ್ಷಿಗಳ ವಿಚಾರದ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಆಗಿದೆ, ಇವರು ಯಾವ ರೀತಿಯ ಕ್ರೌರ್ಯವನ್ನ ಮೆರೆದಿದ್ರು ಅನ್ನುವಂಥದ್ದು ನೋಡ್ತಾ ಇದ್ದೆ. ಅದರಲ್ಲಿ ಈಗ ಮಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ. ಬಿಕಾಸ್ ಪೊಲೀಸರು ಇದನ್ನ ಫಸ್ಟ್ ಟೈಮ್ ಅಂತ ಹೇಳಲಾಗ್ತಾ ಇದೆ. ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಣ್ಣಿನ ಎವಿಡೆನ್ಸ್ ಅನ್ನ ಕೂಡ ಕನ್ಸಿಡರ್ ಮಾಡಿರುವಂಥದ್ದು. ಈಗ ಆ ಮಣ್ಣು ಮತ್ತೆ ದರ್ಶನ್ ಶೂನಲ್ಲಿ ಇದ್ದಿದ್ದಂಥ ಮಣ್ಣು ಕೂಡ ಸೇಮ್ ಅಂತ ಹೇಳಲಾಗ್ತಾ ಇದೆಯಲ್ಲ, ಇದು ಯಾವ ರೀತಿಯಾಗಿ ಪ್ರಮುಖ ಆಗುತ್ತೆ ಈ ಪ್ರಕರಣದಲ್ಲಿ, ಮೇನ್ ಎವಿಡೆನ್ಸ್ ಅನ್ನೋ ರೀತಿಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ ಅಂತ? ಅಲ್ಲ ನೋಡಿ, ಇದು ಒನ್ ಆಫ್ ದ ಎವಿಡೆನ್ಸ್ ಅಂತ ಹೇಳ್ತೀವಿ ಅಷ್ಟೇ ಹೊರತು ಇಟ್ ಇಸ್ ನಾಟ್, ಇಟ್ ಮೇ ನಾಟ್ ಬಿ ದ ಮೇನ್ ಎವಿಡೆನ್ಸ್, ಒನ್ ಆಫ್ ದ ಎವಿಡೆನ್ಸಸ್. ಯಾಕಂದ್ರೆ ನೋಡಿ, ತನಿಖೆಯ ಒಂದು ಬೇಸಿಸ್ ಆಫ್ ಇನ್ವೆಸ್ಟಿಗೇಷನ್ಸ್ ಏನಿದೆ ಅಂದ್ರೆ, ಅವರ ತನಿಖೆಯ ಉದ್ದೇಶ ಏನಂತ ಹೇಳ್ತೀವಿ ಅಂದ್ರೆ, ಒಂದು ಯಾವ ಜಾಗದಲ್ಲಿ ಅಪರಾಧ ನಡೆದಿದೆ, ಆ ಅಪರಾಧದ ನಡೆದಿರ್ತಕ್ಕಂಥ ಜಾಗದಲ್ಲಿ ಆ ಜಾಗಕ್ಕೂ ಮತ್ತೆ ಸತ್ತಿರ್ತಕ್ಕಂಥ ವ್ಯಕ್ತಿಗೆ ಯಾವ ರೀತಿ ನಾವು ಕೋರಿಲೇಟ್ ಮಾಡ್ಬೋದು, ದಟ್ ಈಸ್ ನಂಬರ್ ಒನ್. ಎರಡನೇದು, ಆ ಸತ್ತಿರ ವ್ಯಕ್ತಿಗೂ ಮತ್ತೆ ಯಾರು ಅವನಿಗೆ ಹಲ್ಲೆ ಮಾಡಿದಾರ ಅವರಿಗೆ ಇಬ್ಬರಿಗೆ ಸಂಬಂಧ ಯಾವ ರೀತಿ ನಾವು ಯಾವ ಆಧಾರದ ಮೇಲೆ ಸಂಬಂಧ ಇದೆ ಅಂತ ಯಾವ ಎವಿಡೆನ್ಸ್ಗಳು ಹೋಲಿಕೆ ಆಗತ್ತೆ ಅನ್ನೋದು, ಅದು ಎರಡನೇದು. ಸೊ ಇದು ಎರಡು ಮೋಸ್ಟ್ ಇಂಪಾರ್ಟೆಂಟ್ ಅಪಾರ್ಟ್ ಫ್ರಮ್ ದ ಮೋಟಿವ್ ಅಂಡ್ ದ ಸರ್ಕಮ್ಸ್ಟೆನ್ಸಸ್. ಸೊ ಇದರಲ್ಲಿ ಮೊದಲನೇದಾಗಿ ಯಾವ ರೀತಿ ಹೊಡೆದಿದ್ದಾರೆ, ಯಾರು ಹೊಡೆದಿದ್ದಾರೆ, ಅವ್ರ ಮೇಲೆ ರಕ್ತದ ಕಣಗಳು, DNA, ಫಿಂಗರ್ ಪ್ರಿಂಟ್ಸ್, ಇದೆಲ್ಲ ನೀವು ಕೇಳಿದ್ಬಿಟ್ಟಿದ್ದೀರಿ. ಅದು ಎರಡನೇದು, ಅದೇ ಈ ಯಾರು ಸತ್ತಿದಾನಲ್ಲ ಅವನ್ಗೂ ಯಾವ ಜಾಗದಲ್ಲಿ ಕೃತ್ಯ ನಡೆದರ ಜಾಗಕ್ಕೂ ಯಾವ ರೀತಿ ಸಂಬಂಧ ಪಡ್ಬೇಕು ಅದರಲ್ಲಿ ನೋಡಿ, ಈ ಸಾಯಿಲ್ ಅನಾಲಿಸಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದು ಯೂಶಲಿ ನಾವು ಆಕ್ಸಿಡೆಂಟ್ಸ್ ಕೇಸಲ್ಲಿ ಜಾಸ್ತಿ ಮಾಡ್ತೀವಿ. ಇವನ್ ಎಲ್ಲಾ ಕೇಸ್ನಲ್ಲೂ ಮಾಡ್ಬೋದು, ಈ ಕೇಸ್ನಲ್ಲೂ ಸಹ ಇದರ ಮಾಡಿದಾರಲ್ಲ, ದಟ್ ಇಸ್ ರಿಯಲಿ ಅಪ್ರಿಷಿಯಬಲ್. So this is very important. It will relate the victim and the crime scene. So ಅದರಿಂದ ಅಪರಾಧ ಕೃತ್ಯ ನಡೆದ ಜಾಗಕ್ಕೂ ಸತ್ತಿರ ವ್ಯಕ್ತಿಗೂ ಸಂಬಂಧ ಇದೆ ಅಂತ ಎತ್ತಿ ತೋರಿಸುತ್ತೆ ಇದು ಈ ಒಂದು ಸಾಯಿಲ್ ಅನಾಲಿಸಿಸ್. ಬಟ್ ಇದೇ ಮಣ್ಣು ಅಪರಾಧಿಗಳು ಯಾರಿದ್ದಾರೆ ಅವ್ರ ಮೇಲೆ, ಅವ್ರ ಮೈ ಮೇಲೆ, ಇಲ್ಲ ಅವರ ಸಂಬಂಧಪಟ್ಟ ವಸ್ತುಗಳ ಮೇಲೆ ಅದರ ಸಿಕ್ಕದಲ್ಲಿ, ದಟ್ ವಿಲ್ ಬಿ ಅನದರ್ ವೆರಿ ಗುಡ್ ಎವಿಡೆನ್ಸ್ ಟು ರಿಲೇಟ್ ದ ಅಕ್ಯೂಸ್ಡ್ ಅಂಡ್ ದ ವಿಕ್ಟಿಮ್ ಅಂಡ್ ದ ಕ್ರೈಮ್ ಸೀನ್. ಸರ್, ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ, ನಾವು CCTVಯಲ್ಲಿ ಈ ಆರೋಪಿಗಳು ಬಂದು ಹೋಗಿರುವಂತದ್ದನ್ನ ಕೂಡ ನೋಡಿದ್ವಿ. ಟವರ್ ಡಂಪ್ ಹಾಕ್ತಂತ ಸಂದರ್ಭದಲ್ಲೂ ಕೂಡ ಈ ಆರೋಪಿಗಳು ಆ ಟೈಮಲ್ಲಿ ಅಲ್ಲೇ ಇದ್ದಿದ್ದಂಥದ್ದನ್ನ ಕೂಡ ಗಮನಿಸಿದ್ವಿ. ಮತ್ತೊಂದ್ ಕಡೆ ಇದೆಲ್ಲವೂ ಕೂಡ ಇವರೆಲ್ಲ ಅಲ್ಲಿ ಇದ್ದಾರೆ, ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಎತ್ತಿ ಎತ್ತಿ ಹೇಳ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಮಣ್ಣಿನ ವಿಚಾರವನ್ನು ಕೂಡ ಕನ್ಸಿಡರ್ ಮಾಡಿದ್ರೆ ಸೇಮೆ ಆಗೋಗುತ್ತಲ್ವಾ ಎಲ್ಲದನ್ನು? ನೋಡಿ, ಇಟ್ ಈಸ್ ಫರ್ದರ್ ರೀಅಫರ್ಮ್ಸ್ ಅಂತೀವಿ ನಾವು, ರೀಅಫರ್ಮ್ಸ್ ದ corroborative evidences. ಇವೆಲ್ಲ corroborative evidences which can be questioned in the court. ಯಾಕಂದ್ರೆ ಮಣ್ಣಿನದು ಈ ಮಣ್ಣು ಅಲ್ಲಿ ಆ ಜಾಗದಲ್ಲಿ ಇರುತ್ತೆ. ಯೂಶಲಿ ಏನಾಗುತ್ತೆ, ಅಪರಾಧ ಕೃತ್ಯ ನಡೆದಿರೋ ಜಾಗದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಯೂಶಲಿ ವಿ ಟೇಕ್ ತ್ರೀ ಸ್ಯಾಂಪಲ್ಸ್ ತಗೊಳ್ತೇವೆ. ಸರೌಂಡಿಂಗು ಮತ್ತೆ ಆ ಜಾಗದಲ್ಲಿ ಸೆಂಟರ್ ಏನಿದೆ, ಇನ್ ದ ಪ್ರೆಸೆನ್ಸ್ ಆಫ್ ಪಂಚ ಸಮ್ಮುಖದಲ್ಲಿ ಆ 3 ಸ್ಯಾಂಪಲ್ ತಕೊಂಡು, ಮತ್ತೆ ಯಾವ ಜಾಗದಲ್ಲಿ ಏನು ಸತ್ತಿರೋ ವ್ಯಕ್ತಿ ಮೇಲೆ ಸಿಕ್ಕಿರ್ತಕ್ಕಂಥ ಮಣ್ಣು ಅದನ್ನ ಪ್ಲಸ್ ಇಲ್ಲ ಅಂದ್ರೆ ಅಪರಾಧಿಗಳಿಗೆ ಸಂಬಂಧಪಟ್ಟ ವಸ್ತುಗಳು, ಬಟ್ಟೆ ಮೇಲೋ ಇಲ್ಲ ಅವ್ರ ಶೂನಲ್ಲೋ ಇಲ್ಲ ಅವರ ಪ್ಯಾಂಟ್ ಅಲ್ಲೋ ಯಾವ ಜಾಗದಲ್ಲಿ ಆ ಮಣ್ಣು ಸಿಕ್ಕಿರುತ್ತೆ ಆ ಮಣ್ಣನ್ನ ಶೇಖರಣೆ ಮಾಡಿ ಆ ಎರಡಕ್ಕೂ ಹೋಲಿಕೆ ಬಂದಾಗ ಪ್ಲಸ್ ದಟ್ ವಿಲ್ ಕೊರಾಬರೇಟ್ ದಟ್ ದೇರ್ ಇನ್ವಾಲ್ವ್ಮೆಂಟ್ ಇನ್ ದ ಕ್ರೈಮ್. ಇನ್ ಅಡಿಷನ್ ನೀವು ಹೇಳಿದಾಗೆ ಏನು ಈ CCTV ಎವಿಡೆನ್ಸಸ್, ವಿಟ್ನೆಸಸ್, ನೋಡಿ ವಿಟ್ನೆಸಸ್ ಸ್ಟೇಟ್ಮೆಂಟ್ ಬದಲಾಗೋ ಚಾನ್ಸಸ್ ಜಾಸ್ತಿ ಇದೆ. ಟೆಕ್ನಿಕಲ್ ಎವಿಡೆನ್ಸಸ್ ಅಲ್ಲಿ ಏನಾದ್ರೂ ಲೋಪ ಕಂಡು ಬಂದಲ್ಲಿ ಈ ಒಂದು ಎವಿಡೆನ್ಸ್ ಹೆಲ್ಪ್ ಆಗುತ್ತೆ, ಇದರಲ್ಲಿ ಲೋಪ ಕಂಡು ಬಂದಲ್ಲಿ ಇನ್ನೊಂದು ಎವಿಡೆನ್ಸ್. ಅದೇ ರೀತಿ ಈ ತನಿಖಾಧಾರಿಗಳು ಏನ್ ಮಾಡಿದ್ದಾರೆ, ಯಾವುದೇ ಒಂದು ಚಾನ್ಸ್ ತಗೊಳ್ದಲೆ ಎಷ್ಟು ಎವಿಡೆನ್ಸಸ್ ಇವರು ಇದರಲ್ಲಿ ಈ ಅಪರಾಧ ಕೃತ್ಯಕ್ಕೆ ನಾವು ಸಂಬಂಧ ಹುಡುಕ್ಬೋದು ಅಂತ ಎವಿಡೆನ್ಸಸ್ ಎಲ್ಲ ಶೇಖರಣೆ ಮಾಡಿರೋದು ಇದು ಒಂದು ತನಿಖಾಧಾರಿಯ ಕರ್ತವ್ಯ. ಮುಂದೆ ಕೋರ್ಟ್ ನಲ್ಲಿ ಏನಾಗುತ್ತೆ ಅಂತ ಅದು ಕಾದ್ ನೋಡ್ಬೇಕು ಹೊರತು, ಬಟ್ ಡೆಫಿನೆಟ್ಲಿ ದಟ್ಸ್ ಅ ವೆರಿ ಗುಡ್ ದಿಸ್ ಥಿಂಗ್ ಇನ್ವೆಸ್ಟಿಗೇಷನ್. ನೋಡಿ ಅದೇ ನಮ್ಮ DNA ಮತ್ತೆ ಫಿಂಗರ್ ಪ್ರಿಂಟ್ಸ್ ನೋಡಿ, ದಟ್ ವಿಲ್ ಬಿ ಅ ಕನ್ಕ್ಲೂಸಿವ್ ಎವಿಡೆನ್ಸ್. ಬಟ್ ಈ ಮಿಕ್ಕಿದ ಇದೆಲ್ಲನೂ ಕೊರಾಬರೇಟರಿ ಎವಿಡೆನ್ಸ್ ಟು ಕೋರಿಲೇಟ್ ದ ಅಕ್ಯೂಸ್ಡ್ ಅಂಡ್ ದ ವಿಕ್ಟಿಮ್ ಅಂಡ್ ದ ಕ್ರೈಮ್ ಸೀನ್. ಸರ್ ದಿನೇಶ್ ಸರ್, ಇನ್ನೊಂದು ವಿಚಾರ ಇಲ್ಲಿ, ಅಪಾರ್ಟ್ ಫ್ರಮ್ ದಿಸ್ ಕೇಸ್, ಇನ್ ಕೇಸ್ ಒಂದು ಮರ್ಡರ್ ಆಗುತ್ತೆ, ಮರ್ಡರ್ ಆದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಅನುಮಾನ ಬರುತ್ತೆ, ಆದ್ರೆ ಆತನ ಶರ್ಟ್ ಅಲ್ಲಿ ಬ್ಲಡ್ ಸ್ಟೇನ್ ಇರೋದಿಲ್ಲ, CCTV ಫುಟೇಜ್ ಇರೋದಿಲ್ಲ, ಟವರ್ ಡಂಪ್ ಇರೋದಿಲ್ಲ, ಬದಲಾಗಿ ಆತನ ಚಪ್ಪಲಿ ಅಥವಾ ಶೂನಲ್ಲಿ ಮಣ್ಣು ಸೇಮ್ ಈಕ್ವಲ್ ಆಗಿ ಮ್ಯಾಚ್ ಆಗುತ್ತೆ. ಆ ಸಂದರ್ಭದಲ್ಲಿ ಮಣ್ಣು ಪರೀಕ್ಷೆ ಏನಿರುತ್ತೆ ಮಹತ್ವದ ಪಾತ್ರವನ್ನು ವಹಿಸ್ಕೊಳ್ಳುತ್ತಾ ಅಂತ? ಕರೆಕ್ಟ್. ನೋಡಿ ಈಗ ನೀವು ಸರಿಯಾಗಿ ಹೇಳಿದ್ರಿ. ನೋಡಿ ಇಂಥ ಪರಿಸ್ಥಿತಿನಲ್ಲಿ ಯಾವಾಗ CCTV ನಲ್ಲಿ ಅವ್ರು ಕಾಣಿಸೋದಿಲ್ಲ,
ಬಟ್ ಬೇರೆ ಯಾವ ಎವಿಡೆನ್ಸ್ ಎಲ್ಲ ಟವರ್ ಡಂಪಿಂಗ್ ಏನ್ ಹೇಳ್ತೀರಿ ಅದರಲ್ಲಿ ಇರುವುದಿಲ್ಲ. ಬಟ್ ಅಂದ ಮಾತ್ರಕ್ಕೆ ಅವರು ಅಪರಾಧ ಕೃತ್ಯದಲ್ಲಿ ಭಾಗಿಯಿಲ್ಲ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಅದೇ ಸಮಯದಲ್ಲಿ ನಮಗೆ ಅವರ ಶೂನಲ್ಲಿ ಈ ಮಣ್ಣು ಕಂಡು ಬರ್ತದೆ. ಆ ಶೂನಲ್ಲಿ ಕಂಡು ಬಂದಿರತಕ್ಕಂತ ಮಣ್ಣು ದಟ್ ವಿಲ್ ಬಿ ಎನಫ್ ಟು ಕೊರಾಬರೇಟ್ ಈಸ್ ಇನ್ವಾಲ್ವ್ಮೆಂಟ್ ಇನ್ ದ ಕ್ರೈಮ್. ಅದು ಸಾಕಾಗುತ್ತೆ ದಟ್ ಇವರಿದ್ರು ಈ ಜಾಗದಲ್ಲಿ ಈ ಮಣ್ಣಿನ ಹೋಲಿಕೆ ಸಾಯಿಲ್ ಅನಾಲಿಸಿಸ್ ಅಲ್ಲಿ ಪಾಸಿಟಿವ್ ಬಂದಿದೆ, ಆ ಜಾಗದಲ್ಲಿ ಇದ್ರು. ಬಟ್ ಯಾವ ಪಾತ್ರ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅದನ್ನ ಹೇಳೋದು ಕಷ್ಟ ಆಗಿದ್ರು, ಬಟ್ ಅಪರಾಧ ಕೃತ್ಯದಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಸ್ ಇನ್ವಾಲ್ವ್ ಅಂತ ಹೇಳಲಿಕ್ಕೆ ಬರ್ತದೆ. ಸರ್, ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ ಎಲ್ರಿಗೂ ಕುತೂಹಲ ಇರುವಂತದ್ದು, ಈಗ ಯಾರು ಹೊಡೆದಿದ್ದಕ್ಕೆ ಸಾವನ್ನಪ್ಪಿರುವಂಥದ್ದು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಇರುವಂಥ ಕುತೂಹಲ. ಹಾಗೆ ಪ್ರತಿಯೊಂದು CCTVಲೇ ಆಗಲಿ ಅಥವಾ ಈ ಟೆಕ್ನಿಕಲ್ ಎವಿಡೆನ್ಸಲ್ಲೇ ಆಗಲಿ ಅಥವಾ ಈ ಮಣ್ಣು ವಿಚಾರಕ್ಕೆ ಸಂಬಂಧಪಟ್ಟಂತನೇ ಆಗಲಿ, ಹೇಗೆ ಕನ್ಸಿಡರ್ ಮಾಡ್ತಾರೆ ಇವ್ರು ಹೊಡೆದಂಥ ಕಾರಣದಿಂದಲೇ ಇವ್ರು ಸಾವನ್ನಪ್ಪಿರುವಂಥದ್ದು, ಇವ್ರಿಗೆ ಮೇನ್ ಜಾಸ್ತಿ ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾರಿಗಾದ್ರೂ ಕನ್ಸಿಡರ್ ಮಾಡಿಬಿಟ್ಟು ಶಿಕ್ಷೆ ಆಗುತ್ತಾ ಅಥವಾ ಎಲ್ರಿಗೂ ಸೇಮ್ ಶಿಕ್ಷೆನೇ ಇಲ್ಲಿ ವಿಧಿಸಲಾಗುತ್ತಾ ಅಂತ? ಇಲ್ಲ, ಇದು ಒಂದು ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಮಹತ್ವದ ಪ್ರಶ್ನೆ ಕೇಳಿದ್ರಿ. ಮುಂದಿನ ದಿನಗಳಲ್ಲಿ ಟ್ರಯಲ್ ನಲ್ಲಿ ಈ ಪ್ರಶ್ನೆ ಆಧಾರದ ಮೇಲೆನೆ ಉತ್ತರ ಹುಡುಕಕ್ಕೆ ನ್ಯಾಯಾಲಯನೂ ಪ್ರಯತ್ನ ಪಡುತ್ತೆ. ಆಮೇಲೆ ಇನ್ವೆಸ್ಟಿಗೇಟರ್ ಅದನ್ನ ಏನಾದ್ರೆ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೂ ಅವ್ರು ಪ್ರಯತ್ನ ಮಾಡ್ತಾರೆ. ಬಟ್ ಸತ್ಯ ಇಷ್ಟೇ, ಇದನ್ನ ನಾವು ಎಸ್ಟಾಬ್ಲಿಷ್ ಮಾಡೋದು ಇಟ್ ಇಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ವಿಟ್ನೆಸ್ ಸ್ಟೇಟ್ಮೆಂಟ್ ಆಧಾರದಲ್ಲಿ ಮಾತ್ರ ನಾವು ಇದನ್ನ ಹೇಳಲಿಕ್ಕೆ ಬರ್ತದೆ. ಇಲ್ಲ ಅಂದ್ರೆ CCTV ಎವಿಡೆನ್ಸ್ ಇದ್ದಾಗ, ಯಾಕಂದ್ರೆ ಅಪರಾಧ ಕೃತ್ಯದ ಸುತ್ತಲಿರ್ತಕ್ಕಂಥ CCTV ನಲ್ಲಿ ಅವ್ರು ಓಡಾಡೋ ಚಲನವಲನ ಇದೆ ಹೊರತು ಅಪರಾಧ ಕೃತ್ಯ ನಡೆದಿರೋ ಆಕ್ಚುಲಿ ಎಪಿಸೆಂಟರ್ ಆಫ್ ದ ಕ್ರೈಮ್ ಅಂತ ಹೇಳ್ತೀವಿ, ಪ್ರೈಮರಿ ಕ್ರೈಮ್ ಸೀನ್ ಅಂತ ಹೇಳ್ತೀವಿ, ಆ ಜಾಗದಲ್ಲಿ CCTV ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ಬಟ್ ಅಲ್ಲಿರ್ತಕ್ಕಂಥ ಅಲ್ಲಿ ಏನೇ ಆಗಿದೆ ಅಂತ ಹೇಳಲಿಕ್ಕೆ ಸಾಕ್ಷಿ ಒಂದೇ ಅವರ ವಿಟ್ನೆಸ್ ಸ್ಟೇಟ್ಮೆಂಟ್ಸ್. ಬಟ್ ಏನೋ ವಿಡಿಯೋ ಮಾಡಿದ್ದಾರೆ, ಫೋಟೋ ತೆಗೆದಿದ್ದಾರೆ, ಅದು ಒಂದು ಪಾರ್ಟ್ ಅಷ್ಟೇ. ಯಾಕಂದ್ರೆ ಅಲ್ಲಿ ಕೃತ್ಯ ನಡೆದಿರೋದು ನಿಯರ್ಲಿ ಅರೌಂಡ್ ಸಮ್ 6, 7 or 8 hours. ಆ 8 hours ಅಲ್ಲಿ ವಿಡಿಯೋ ತುಣುಕಿರೋದು ಇಟ್ಸ್ ಹಾರ್ಡ್ಲಿ ಫ್ಯೂ ಸೆಕೆಂಡ್ಸ್. ಸೊ ಅದರಿಂದ ವಿಟ್ನೆಸ್ ಸ್ಟೇಟ್ಮೆಂಟ್ ಆಧಾರದಲ್ಲಿ ಮಾತ್ರ ಅವರು ಹೇಳಲಿಕ್ಕೆ ಬರುತ್ತೆ ಯಾರು ಯಾವ ಏಟ್ ಹೊಡೆದ್ರು, ಆಮೇಲೆ ಯಾವ ಏಟಿಂದ ಸತ್ತಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾಗ್ತದೆ. ಬಟ್ ಯಾರು ಯಾವ ಏಟಿಗೆ ಕಾರಣ ಅಂತ ಹೇಳೋದು ಈ ವಿಟ್ನೆಸ್ ಸ್ಟೇಟ್ಮೆಂಟ್. ಬಟ್ ಆ ವಿಟ್ನೆಸ್ ಸ್ಟೇಟ್ಮೆಂಟ್ ಇಸ್ ಲೈಕ್ಲಿ ಟು ಚೇಂಜ್. ಸೊ ಅದರಿಂದ ದಿಸ್ ಇಸ್ ಎ ವೆರಿ ಬಿಗ್ ಚಾಲೆಂಜ್ ಫಾರ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈ ಕೇಸ್ ನಲ್ಲಿ.